ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಸ್ವೀಟ್ ಕಾರ್ನ್ ಬಜ್ಜಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಏನೇನು ಐಟಮ್ಸ್ ಬೇಕು ನೋಡಿ. ಅರ್ಧ ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಮೈದಾ, 1 ಕಡ್ಡಿ ಕರಿಬೇವು, 2 ಕಟ್ ಮಾಡಿರೋ ಅಂಥ ಈರುಳ್ಳಿ, 1 ಕಪ್ ಅಕ್ಕಿ ಹಿಟ್ಟು, 3 ಕಟ್ ಮಾಡಿರೋ ಮೆಣಸಿನ್ಕಾಯಿ, 1 ಬೌಲ್ ಸ್ವೀಟ್ ಕಾರ್ನು, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಓಂಕಾಳು, 1 ಬೆಳ್ಳುಳ್ಳಿ. ಇವಾಗ ಮಿಕ್ಸಿ ಜಾರ್ಗೆ ಬಿಡಿಸ್ಕೊಂಡಿರೋ ಅಂಥ ಸ್ವೀಟ್ ಕಾರ್ನನ್ನು ಪೂರ್ತಿಯಾಗಿ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕೋಬೇಕು. ಜೊತೆಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. 1 ರೌಂಡ್ ಮಿಕ್ಸಿ ಮಾಡಿದರೆ ಸಾಕು. ನೋಡಿ ಯಾವ ಥರ ತರಿಯಾಗಿದೆ ನೋಡಿ. ಮಿಕ್ಸಿ ಮಾಡಿರೋ ಸ್ವೀಟ್ ಕಾರ್ನನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಮೆಣಸಿನ್ಕಾಯಿ, ಕರಿಬೇವು, ಓಂಕಾಳು, ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಪೂನಿಂದ. ನೋಡಿ ಯಾವ ಥರ ಮಿಕ್ಸ್ ಮಾಡಬೇಕು. ನೀರು ಅದು ಏನೂ ಹಾಕಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದರೆ ಚೆನ್ನಾಗಿ ಬರುತ್ತೆ, ಮಿದುವಾಗಿ ಚೆನ್ನಾಗಿನೂ ಇರುತ್ತೆ ಕೂಡ, ಬಾಯಲ್ಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಅಂತ, ಈ ಥರ ಆಗಬೇಕು. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೋಡಿ ಈ ಥರ ಹಿಟ್ಟನ್ನ ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಚಿಕ್ಕದಾಗಿ ಅಗಲ ಮಾಡಿಕೊಂಡು ಈ ಥರ ಎಣ್ಣೆಲಿ ಹಾಕಬೇಕು. ಎಣ್ಣೆ ಫುಲ್ ಬಿಸಿಯಾಗಿರುವಾಗ ಹಾಕ್ಕೊಂಡು ನೋಡಿ ಹಾಕಿದ ಮೇಲೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಕರಿಬೇಕು. 2 ಸೈಡಲ್ಲೂ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಇವಾಗ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಎಣ್ಣೆಯಿಂದ ತೆಗಿಬೇಕು. ನೋಡಿ ಯಾವ ಥರ ಆಗಿದೆ ಅಂತ. ಇವಾಗ ಫುಲ್ ಎಲ್ಲ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬೆಂದಿದೆ ಅಂತ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ ಓಪನ್ ಮಾಡಿದಾಗ ಒಳಗಡೆ ಎಲ್ಲೂ ಹಸಿಯಾಗಿಲ್ಲ, ಹಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಎಲ್ಲ ಕಡೆಯೂ ಬೆಂದಿದೆ.